ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ನನ್ನ ಆತ್ಮೀಯ ಮಕರ ರಾಶಿ ವೀಕ್ಷಕರಿಗೆ ತುಂಬ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರು, ಇವತ್ತಿನ ದಿವಸ ನಾವು ಈ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರ ಒಂದು ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು ಡಿಟೇಲ್ ಆಗಿ ನೋಡ್ತೇವೆ. ಬನ್ನಿ ನೋಡೋಣ. ನೋಡಿ, ಇದು ಮಕರ ರಾಶಿಯ ಒಂದು ಆಗಸ್ಟ್ ತಿಂಗಳ ಒಂದು ಗೋಚರದ ಭವಿಷ್ಯ. ಇಲ್ಲಿ ಮೊದಲು ನಾವು ಮಕರ ರಾಶಿಯ ಮೊದಲನೇ ಭಾವ ಅಂತ ಹೇಳ್ತೇವೆ. ಎರಡನೇ ಭಾವದಲ್ಲಿ ರಾಹು ಕೂತ್ಕೊಂಡಿದ್ದಾನೆ. ಮೂರನೇ ಭಾವದಲ್ಲಿ ಮೀನ ರಾಶಿಯಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಅದರಂತೆ ಷಷ್ಠ ಭಾವದಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಸಪ್ತಮ ಭಾವದಲ್ಲಿ ವಿಶೇಷವಾಗಿ ಗುರು, ರವಿ, ಬುಧ ಕೂತ್ಕೊಂಡಿದ್ದಾರೆ. ಇವರು ಈ ತಿಂಗಳ ಮಧ್ಯದಲ್ಲಿ ಈ ಅಷ್ಟಮ ಭಾವಕ್ಕೂ ಕೂಡ ಬರ್ತಾರೆ ಅಂತ ಅನ್ನೋದನ್ನ ನಾನು ಸ್ವಲ್ಪ ಇಂಡಿಕೇಟ್ ಮಾಡ್ತಾ ಇದ್ದೇನೆ. ಅಷ್ಟಮ ಭಾವದಲ್ಲಿ ಕೇತು ಮತ್ತು ಶುಕ್ರ 9ನೇ ಭಾವದಲ್ಲಿ ಕನ್ಯಾ ರಾಶಿಯಲ್ಲಿ ಇದ್ದಾನೆ. ಇದು ಗ್ರಹ ಸ್ಥಿತಿ. ಓಕೆನಾ? ಇದರ ನಂತರ ನಾವು ತಿಳ್ಕೊಳ್ತೇವೆ, ವಿಶೇಷವಾಗಿ ಗುರು ದೃಷ್ಟಿಯನ್ನ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತೇವೆ. ನೋಡಿ, ಗುರು ಸಪ್ತಮದಲ್ಲಿದ್ದಾನೆ. ಗುರುವ ಒಂದು ಸಂಪೂರ್ಣ ದೃಷ್ಟಿ ಪಂಚಮದ ಮೇಲೆ ಇರುತ್ತೆ. ಅಂತಂದ್ರೆ ಏಕಾದಶ ಭಾವದ ಮೇಲೆ ಗುರು ದೃಷ್ಟಿ ಇರುತ್ತೆ ಮೊದಲನೇದಾಗಿ. ಓಕೆ, ಪಂಚಮ ದೃಷ್ಟಿ. ಅದರ ನಂತರ ಲಗ್ನ ಭಾವದಲ್ಲಿ ಅಂತಂದ್ರೆ ಮೊದಲನೇ ಭಾವದಲ್ಲಿ ಸಪ್ತಮ ದೃಷ್ಟಿ, ಗುರು ಸಪ್ತಮ ಅಂತ ಹೇಳಿ ನಾನು ಸ್ವಲ್ಪ ಇಂಡಿಕೇಟ್ ಮಾಡಿದ್ದೇನೆ. ಅದರ ನಂತರ ತೃತೀಯ ಭಾವದಲ್ಲಿ ಗುರುವಿನ 9ನೇ ದೃಷ್ಟಿ, ನವಮ ಭಾವ ಅಂತ ಹೇಳ್ಬೋದು, ನವಮ ದೃಷ್ಟಿ ಅಂತ ಹೇಳ್ಬೋದು. ಅದರ ನಂತರ ಪಂಚಮ ಭಾವದ ಮೇಲೆ ಗುರುವಿನ ಏಕಾದಶ ದೃಷ್ಟಿ. ಇದು ಗುರು ದೃಷ್ಟಿ ಆಯಿತು. ಈ ಗುರು ದೃಷ್ಟಿ ಯಾಕೆಂದ್ರೆ ವಿಶೇಷವಾಗಿ ಜಾತಕದ ಮೇಲೆ ವಿಶೇಷವಾದಂತಹ ಪ್ರಭಾವ ಬೀರುವಂತಹ ಸ್ಥಾನ ಅಂತ ನಾವು ಹೇಳಬಹುದು. ಆದರೆ ಒಂದು ವಿಷಯ ಅಂತಂದ್ರೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯ ಕಾಲ ಅಂತ ನಾವು ಹೇಳಬಹುದು. ನೋಡಿ, 1ನೇ ಸ್ಥಾನವನ್ನು ವಿಚಾರ ಮಾಡಿದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಾಬ್ಲಮ್ಸ್ ನಿಮಗೆ ಸಾಲ್ವ್ ಆಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಅಧಿಪತಿ ಶನಿ ತೃತೀಯ ಭಾವದಲ್ಲಿದ್ದಾಗ ಒಳ್ಳೆ ವಿಶ್ವಾಸವನ್ನ ನಿಮಗೆ ಕೊಡ್ತಾನೆ. ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿಬಿಟ್ಟು ಈಗ ತೃತೀಯ ಭಾವಕ್ಕೆ ಹೋಗಿರೋದ್ರಿಂದ ನೋಡಿ, ಇದ್ದಂಥ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾನೆ. 2ನೇ ಭಾವವನ್ನ ತಿಳ್ಕೊಳ್ಳೋಣ. ನೋಡಿ, ಧನಸ್ಥಾನ ಅಂತ ಹೇಳ್ತೀವಿ ನಾವು. ಧನಸ್ಥಾನಾಧಿಪತಿ ಶನಿ ಇದ್ದಾನೆ. ನಾನು ಆಲ್ರೆಡಿ ಹೇಳಿದೆ, ಶನಿ ಒಳ್ಳೆ ಫಲವನ್ನ ನಿಮಗೆ ಕೊಡ್ತಾ ಇದ್ದಾನೆ. ಆಮೇಲೆ ನೋಡಿ, ವಿಶೇಷವಾಗಿ ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಮಾಡಬಹುದು ರಾಹು. ಗೊತ್ತಾಯ್ತಾ? ಯಾಕೆ ಅಂದ್ರೆ ಲಗ್ನ ಮತ್ತು ಧನಸ್ಥಾನಾಧಿಪತಿ ಇಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಶನಿಯಾಗಿದ್ದು ಅನುಕೂಲಕರವಾಗಿದ್ದಾರೆ. ಎರಡು ವಿಷಯ ನಿಮ್ಮನ್ನ ಸಾಲ್ವ್ ಮಾಡ್ತಾರೆ. ಆಗಲೇ ನಾನು ಹೇಳಿದೆ, ವಿಶೇಷವಾಗಿ ಸಾಲ ಅಂತ ಏನಾದರೂ ಇತ್ತು ಅಂತಂದ್ರೆ ಋಣಮುಕ್ತರಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ರಾಹು ಒಂದು ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡುವಂಥ, ಅಂದ್ರೆ ಇನ್ನೇನು ಕೆಲಸ ಆಯಿತು ಅಂತ ಅನ್ನೋದರಲ್ಲಿ ರಾಹು ಒಂದು ಸ್ವಲ್ಪ ನಿಮಗೆ ಮಧ್ಯದಲ್ಲಿ ತೊಂದರೆಯನ್ನು ಕೊಡ್ಬೋದು. ಅದರ ಬಿಟ್ಟರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇನ್ನು ತೃತೀಯಾಧಿಪತಿ ಗುರು ನೋಡಿ, ಗುರು ಮತ್ತೆ ತೃತೀಯದ ಮೇಲೆ ಭಾವ. ಇದು ವಿಶೇಷವಾಗಿ ನೋಡಿ, ನಿಮ್ಮ ಒಂದು ಪರಾಕ್ರಮ ಸ್ಥಾನ ಅಂತ ಹೇಳ್ಬೋದು, ಅಣ್ಣ ತಮ್ಮಂದಿರ ಸ್ಥಾನ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದು ಶನಿ ಕೂಡ ಅನುಕೂಲ, ಗುರು ಕೂಡ ಅನುಕೂಲ. ಅಂದ್ರೆ ನಿಮಗೆ ಯಾವುದೇ ತರಹದ ಕಷ್ಟಕರ ಪರಿಸ್ಥಿತಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಣ್ಣ ತಮ್ಮಂದಿರು ಇರ್ಬೋದು, ನಿಮಗೆ ಖಂಡಿತವಾಗಿಯೂ ಸಹಕಾರವನ್ನ ಕೊಡ್ತಾರೆ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳಿದ್ನಲ್ಲ, ಸಾಲ ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಕಾಲ ಅಂತ ಹೇಳಿ. ಲೋನ್ಗೆ ಏನಾದರೂ ನೀವು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಈ ಪೊಸಿಷನ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಚತುರ್ಥ ಭಾವ ಸುಖಸ್ಥಾನ ಅಂತ ಹೇಳ್ತೇವೆ ನಾವು. ಸುಖಸ್ಥಾನಾಧಿಪತಿ ಕುಜನಾಗಿದ್ದಾನೆ. ಷಷ್ಠದಲ್ಲಿ ಕುಜ ಒಳ್ಳೆ ಫಲವನ್ನ ಕೊಡ್ತಾನೆ. ನೋಡಿ, ಅದರಲ್ಲೂ ಕೂಡ ಕುಜ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಗ್ರಹ ಇರೋದ್ರಿಂದ, ಜೊತೆಗೆ ಗುರು ಅನುಕೂಲ, ಶುಕ್ರ ಅನುಕೂಲ ಇರೋದ್ರಿಂದ 100% ಆಗಿ ನೀವೇನಾದ್ರೂ ಒಂದು ಒಳ್ಳೆ ಪ್ರಾಪರ್ಟಿ ತೆಗೆದುಕೊಳ್ಬೇಕು ಅಂತ ಹೇಳಿ ವಿಚಾರವನ್ನ ಮಾಡಿದ್ದಾದ್ರೆ ಖಂಡಿತವಾಗಿ ಮುಂದುವರಿಸಿ. ಕುಜ, ಗುರು ಮತ್ತು ಶುಕ್ರ ಅನುಕೂಲ ಇರೋದ್ರಿಂದ ಈ ಕೆಲಸ ಖಂಡಿತವಾಗಿಯೂ ಆಗುತ್ತೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ವಾಹನ ಸ್ಪೆಷಲ್ ಆಗಿ ಇದೇ ಸ್ಥಾನದಿಂದ ನೋಡ್ತೇವೆ, ಅದನ್ನು ಕೂಡ ಮುಂದುವರಿಸಿ. 5ನೇ ಭಾವ ಅಂತಂದ್ರೆ ಒಂದು ಸಂತಾನ ಮತ್ತು ವಿದ್ಯಾಸ್ಥಾನ ಅಂತ ಹೇಳ್ಬಹುದು. ಅಧಿಪತಿ ಶುಕ್ರನಾಗಿದ್ದಾನೆ. ತುಂಬಾ ಚೆನ್ನಾಗಿದೆ ಇದು ಕೂಡ ಸ್ಥಾನ. ವಿದ್ಯಾಭ್ಯಾಸ ಅಥವಾ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅನುಕೂಲ, ಯಾವುದೇ ರೀತಿಯ ಒಂದು ತೊಂದರೆ ಖಂಡಿತವಾಗಿಯೂ ಇರೋದಿಲ್ಲ. ಇನ್ನು ಸಂತಾನಕಾರಕನಾದಂತಹ ಗುರುಬಲ ನಿಮಗೆ ಮುಂದುವರಿತಾ ಇದೆ. ಶುಕ್ರ ಬಲ ಕೂಡ ಇದೆ. ಅದರಲ್ಲೂ ಕುಜ ಕೂಡ ಸಂತಾನಕಾರಕನಾಗಿದ್ದಾನೆ. ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಜ್ಯೋತಿಷ್ಯ ಅಭ್ಯಾಸ ಮಾಡೋರಿಗೆ ನೋಡಿ, ಕುಜ ಕೂಡ ಸಂತಾನಕಾರಕನಾದಂತಹ ಗ್ರಹ. ಈ 3 ಗ್ರಹಗಳು ಇರೋದ್ರಿಂದ ಸಂತಾನ ಯೋಗ ಕೂಡ ನಿಮಗೆ ಖಂಡಿತವಾಗಿ ಮುಂದುವರಿಯುತ್ತೆ.
ಷಷ್ಠ ಭಾವದಲ್ಲಿ ಕುಜ ಒಳ್ಳೆಯನಾಗಿದ್ದಾನೆ. ಸೊ ಇದು ವಿಶೇಷವಾಗಿ ನೋಡಿ, ಷಷ್ಠ ಭಾವದ ಒಂದು ಫಲ ಹೇಳ್ತೇವೆ ನಾವು. ಯಾವುದು ಅಂತ ಕೇಳಿದ್ರೆ, ಇಲ್ಲಿ ಶತ್ರುಗಳ ಒಂದು ಯಾವುದಾದ್ರೂ ಉಪದ್ರವವಿತ್ತು ಅಥವಾ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹದ್ದೇನಾದರೂ ಸಮಸ್ಯೆ ಇತ್ತು ಅಂತಂದ್ರೆ ಅದನ್ನು ಕುಜ ಪರಿಹಾರವನ್ನ ಮಾಡ್ತಾನೆ. ಅಧಿಪತಿಯಾದಂಥ ಬುಧ ಕೂಡ ಚೆನ್ನಾಗಿದ್ದಾನೆ. ಸೊ ಹಾಗಾಗಿ ಇದು ಕೂಡ ಸ್ಥಾನ ಚೆನ್ನಾಗಿದೆ. ಇನ್ನು ನಾನು ಆಗಲೇ ಹೇಳಿದೆ, ಸಪ್ತಮದಲ್ಲಿ ಉಚ್ಚನಾದಂತಹ ಗುರು ಕೂತ್ಕೊಂಡಿದ್ದಾನೆ, ಗೊತ್ತಾಯ್ತಾ? ಸೊ ಸಪ್ತಮ ಭಾವ ತುಂಬಾ ಚೆನ್ನಾಗಿದೆ. ದಾಂಪತ್ಯ ಜೀವನಕ್ಕೆ ಒಳ್ಳೆಯ ಕಾಲ ಅಂತ ಹೇಳ್ಬೋದು. ವಿವಾಹ ಯೋಗ ಕೂಡ ನಿಮಗೆ ಖಂಡಿತವಾಗಿಯೂ ಮುಂದುವರಿತಾ ಇದೆ. ಇಲ್ಲಿ ಒಂದು ಸ್ವಲ್ಪ ನೀವು ಏನಪ್ಪಾ ಅಂತಂದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡೋದು ಒಳ್ಳೆಯದು. ಅಷ್ಟಮ ಭಾವದಲ್ಲಿರುವಂತಹ ಕೇತು, ಯಾಕೆ ಅಂದ್ರೆ ಈ ಅಷ್ಟಮ ಭಾವದಲ್ಲಿರುವಂತಹ ಕೇತು ಸ್ವಲ್ಪ ಗಾಯ, ಆಕ್ಸಿಡೆಂಟೋ ಇಂಥದ್ದನ್ನ ಸ್ವಲ್ಪ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪ ನೀವು ಎಚ್ಚರಿಕೆಯನ್ನು ತೆಗೆದುಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಭಾಗ್ಯಸ್ಥಾನದಲ್ಲಿ ಶುಕ್ರನಾಗಿದ್ದಾನೆ, ಶುಕ್ರ ಇದ್ದಾನೆ, ಭಾಗ್ಯಾಧಿಪತಿ ಬುಧನಾಗಿದ್ದಾನೆ. ಎರಡು ಶುಭ ಗ್ರಹಗಳ ಒಂದು ಯೋಗ ಅಂತ ನಾವು ಹೇಳಬಹುದು. ಓಕೆ, ಸೊ ಹಾಗಾಗಿ ಇದು ಕೂಡ ಅಂದ್ರೆ ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗಳಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದ್ರೆ ಆ ಸಮಸ್ಯೆನ ಶುಕ್ರ ಖಂಡಿತವಾಗಿಯೂ ಪರಿಹಾರ ಮಾಡ್ತಾನೆ. ದಶಮ ಮತ್ತು ಕರ್ಮ, ಇದು ಕರ್ಮಸ್ಥಾನ ಮತ್ತು ಇದು ಲಾಭಸ್ಥಾನ ಅಂತ ನಾವು ಹೇಳ್ತೇವೆ. ಇದರ ಅಧಿಪತಿ ಶುಕ್ರನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ ಅಂತ ನಾನು ಹೇಳಿದೆ. ಭಾಗ್ಯಸ್ಥಾನದಲ್ಲಿ ಮುಂದುವರಿತಾ ಇದ್ದಾನೆ. ಅದರಂತೆ ಲಾಭಾಧಿಪತಿ ಕುಜನಾಗಿದ್ದಾನೆ, ಆತ ಕೂಡ ಈ ಒಂದು ತಿಂಗಳು ನಿಮಗೆ ಚೆನ್ನಾಗಿದ್ದಾನೆ. ಇದರಿಂದ ನೋಡಿ, ನಿಮ್ಮ ಕೆರಿಯರ್ನಲ್ಲಿರುವಂತಹ ಭವಿಷ್ಯಕ್ಕೆ ಉತ್ತಮವಾದಂತಹ ಅನುಕೂಲತೆ, ಹೊಸ ಹೊಸ ಹೂಡಿಕೆಯನ್ನ ನೀವು ಮಾಡ್ತೀರಾ. ಅದರಿಂದ ಆ ಇನ್ವೆಸ್ಟ್ಮೆಂಟ್ಗೆ ತಕ್ಕಂತೆ ಲಾಭವನ್ನ ಕುಜ ಕೊಡ್ತಾನೆ. ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಾಧ್ಯತೆ, ಯಾಕಂದ್ರೆ ಗುರು ಕೂಡ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ಇದು ಕೂಡ ಒಳ್ಳೆಯದು ಅಂತ ಹೇಳ್ಬಹುದು. ವಿಶೇಷವಾಗಿ ಇನ್ನು ದ್ವಾದಶ ಭಾವ ಅಂತಂದ್ರೆ ವ್ಯಯಸ್ಥಾನ, ಅಧಿಪತಿಯಾದಂತಹ ಗುರು ಇದ್ದಾನೆ. ವ್ಯಯಸ್ಥಾನಾಧಿಪತಿ ಗುರು ಇರೋದರಿಂದ ವಿಶೇಷವಾಗಿ ನೋಡಿ, ಇಲ್ಲಿ ಇದು ಆಧ್ಯಾತ್ಮಿಕ ಕಾರ್ಯಕ್ಕೆ ಗುರು ತುಂಬಾ ಅನುಕೂಲತೆಯನ್ನ ಕೊಡ್ತಾನೆ. ಅಂದ್ರೆ ವಿಶೇಷವಾಗಿ ನೋಡಿ, ದೇವಸ್ಥಾನಗಳಿಗೆ ನೀವು ವಿಶೇಷವಾದಂತಹ ಪ್ರವಾಸವನ್ನ ಮಾಡ್ತೀರಾ. ಅದರಿಂದ ಒಂದಷ್ಟು ಮನಸ್ಸಿಗೆ ನೆಮ್ಮದಿ, ಪುಣ್ಯ ಕಾರ್ಯಗಳೆಲ್ಲವೂ ಕೂಡ ಈ ಸ್ಥಾನದಿಂದ ನಿಮಗೆ ಖಂಡಿತವಾಗಿಯೂ ದೊರಕುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.